20 ಹಸುಗಳನ್ನ ಕಟ್ಕೊಂಡು ನೀವು ಹೈನುಗಾರಿಕೆಯನ್ನ ನಡೆಸ್ತಾ ಇದ್ದೀರಾ. ಸರ್ಕಾರದಿಂದ ಏನಾದ್ರೂ ಸೌಲಭ್ಯಗಳು ನಿಮ್ಗೆ ದೊರೀತಾ ಇದೆಯಾ ಸರ್? ಸರ್ಕಾರದ ಸೌಲಭ್ಯಗಳು ಅಂತ ಹೋದಾಗ ನಾವೇನಾಗತ್ತೆ ಒಂದೇನಾಗತ್ತೆ ಈಗ ಒಂದ್ ಶೆಡ್ ಈಗ ಕೊಟ್ಟಿಗೆ ನಿರ್ಮಾಣಕ್ಕೆ ಅಂತೇಳಿ ಸರ್ಕಾರದಿಂದ ಪ್ರಾವಿಷನ್ ಇದೆ ಅಂತ ಹೇಳ್ತಾರೆ. ಸೊ 6 ವರ್ಷದಲ್ಲಿ ಸುಮಾರು ಕಲ್ತಿದ್ದೀನಿ. ಅದ್ರ ಮೇಲೆ ದಿನಾ ಮತ್ತೆ ಹೊಸ್ತಿರುತ್ತೆ, ಅದ್ರ ಮೇಲೆ ಇನ್ನೊಂದೇನೋ ಇರುತ್ತೆ, ಅದನ್ನ ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ 30 ಹಸುಗಳು ಮಾಡಿಬಿಟ್ಟು ಅದನ್ನ 300 ಲೀಟರ್ 400 ಲೀಟರ್ ತಗೊಂಡು ಹೋಗ್ಬೋದು. ಅದೇ ಇದನ್ನ ನಾನು 20 ಹಸುಗಳು ಇರೋ ಎಕ್ಸಿಸ್ಟಿಂಗ್ ಅನಿಮಲ್ಸ್ ಅನ್ನೇ 300 ಲೀಟರ್ ತಗೊಂಡು ಹೋದ್ರೆ ನನಗೆ ಅದು ನಿಜವಾದ ನೆಟ್ ಪ್ರಾಫಿಟ್ ಏನಿರುತ್ತೋ ನಮ್ಗೆ ಬಂದಿದೆ. ಇವತ್ತಿನ ಹೊಸ್ತಲ್ಲ, ಕೃಷಿಕರು ಏನಾಗುತ್ತೆ ಅಂದ್ರೆ ನೀಡೋರಾಗ್ಬೇಕೆ ಹೊರತು ಬೇಡವರಾಗಬಾರ್ದು. ಪ್ರತಿ ತಿಂಗಳಿಗೆ ಎಷ್ಟು ಆದಾಯವನ್ನ ನೀವು ಪಡ್ಕೊಳ್ತಾ ಇದ್ದೀರಾ ಸರ್ ಈ ಹೈನುಗಾರಿಕೆಯಿಂದ? ಆ, ಆರಂಭ ದಿನಗಳಲ್ಲಿ ಕಡಿಮೆ ಇತ್ತು ಅದ್ರ ಪ್ರಮಾಣ. ಸೊ ಈಗ 3 ವರ್ಷ ದಾಟಿದ ಮೇಲೆ ನಂದು ಸಹ ಸರಾಸರಿ ಬಂದು ಆದಾಯ ಸರ್, ಹೈನುಗಾರಿಕೆಯಲ್ಲಿ ತಂತ್ರಜ್ಞಾನ ಅನ್ನೋದು ನಿಮ್ ಪ್ರಕಾರ ಎಷ್ಟು ಮುಖ್ಯ ಆಗತ್ತೆ ಸರ್? ಸಣ್ಣ ಪ್ರಮಾಣದಲ್ಲಿ ಮಾಡ್ಬೇಕಾದ್ರೆ ನಾವು ಯಂತ್ರೋಪಕರಣಗಳು ಅಳವಡಿಕೆ ಇಲ್ದಿದ್ರು ನಡೀತದೆ, ಇಲ್ಲ ಕಡಿಮೆ ಇದ್ರು ನಡೀತದೆ. ಆದ್ರೆ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಾದ್ರೆ ಯಂತ್ರೋಪಕರಣಗಳ ಅಳವಡಿಕೆ ತುಂಬಾ ಮುಖ್ಯ. ಅದೇ ನೀವು ಈಗ 10 ಹಸುನ ಮಿಲ್ಕಿಂಗ್ ಮಾಡ್ಬೇಕು ಅಥವಾ 8 ಹಸು ಮಿಲ್ಕಿಂಗ್ ಮಾಡ್ಬೇಕಂತಂದ್ರೆ ಈಗ ಸುಮಾರು ಒಂದ್ ಶಿಫ್ಟಿಗೆ ನಮ್ಗೆ ಒಂದು 80ರಿಂದ 100 ಲೀಟರ್ ಸರಾಸರಿ ಹಾಲಾಗುತ್ತೆ. 100 ಲೀಟರ್ ಹಾಲನ್ನ ಕರೆಯಕ್ ಆಗಲ್ಲ. ಆಫ್ ಮಾಡೇ ಕೊಡ್ಬೇಕು. ಹಂಗೆ ಚಾಪ್ ಕಟ್ಟರ್ ಆಗಿರ್ಬೋದು, ಮಿಲ್ಕಿ ಮಿಷನ್ ಆಗಿರ್ಬೋದು, ಪ್ರೆಷರ್ ವಾಷರ್ ಆಗಿರ್ಬೋದು, ಈ ತರದ ಯಂತ್ರೋಪಕರಣಗಳು ಬಹಳ ಅತ್ಯಗತ್ಯ. ಬಯೋಗ್ಯಾಸ್ ಯೂನಿಟ್ ಅಂತ ಕರಿತೀವಿ ಅದನ್ನ. ಏನ್ ಸಗಣಿ ಬರುತ್ತೋ ಅದನ್ನ ತೊಟ್ಟಿಗೆ ಹಾಕ್ಬಿಟ್ಟು ಕದ್ರಬಿಟ್ಟು ಅದನ್ನ ನಾವು ಅದ್ರದ್ದು ಈಕ್ವಲ್ ರೇಷನ್ ಅಲ್ಲ ಡೈಲ್ಯೂಟ್ ಮಾಡಿದ್ರೆ ಮೀಥೇನ್ ಪ್ರೊಡ್ಯೂಸ್ ಆಗಿ ನಮ್ಗೆ ಇವತ್ತು ಲಾಸ್ಟ್ 3 ಇಯರ್ಸ್ ಇಂದ 0 LPG ನಮ್ಗೆ ಮೀಥೇನ್ ಎಕ್ಸ್ಟ್ರಾಕ್ಟ್ ಆಗಿ ಬಂದಂತ ಸ್ಲರಿ ಏನಿದೆಯೋ, ನಾನು ಆಗ್ಲಿಂದ ಹೇಳ್ದಂಗೆ ನಿಮ್ಗೆ ಸಾವಯವ ಇವತ್ತು ಯೂತ್ಸ್ ಎಲ್ಲ ತುಂಬಾ ಜನ ಏನ್ ಮಾಡ್ತಾರೆ, ಸಾವಯವ ಕೃಷಿನ ಮಾಡಕ್ಕಾಗಲ್ಲ ಅಂತ ಅಟೆಂಪ್ಟ್ ಮಾಡಿ ಮುಂದುವರೆದ ಭಾಗದ ವೈಜ್ಞಾನಿಕ ರೀತಿ ಸರಿಯಾದ ವಿಧಾನ ಯಾವ್ದಪ್ಪ ಅಂದ್ರೆ ಇಲ್ಲಿ ಏನ್ ಮಾಡಿದೀವಿ ನಾವು ಈಗ, ಅಲ್ಲಿಂದ ಮೀಥೇನಿಂದ ಬಂದಂತ ತ್ಯಾಜ್ಯ ಸ್ಲರಿ ಏನಿದೆಯೋ ಇದು ದ್ರವರೂಪದಲ್ಲಿರುತ್ತೆ. ನಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನದಾಗಿ ಇಳುವರಿನ ತೆಗಿಬಹುದು. 20 ಹಸುಗಳನ್ನ ಕಟ್ಕೊಂಡು ನೀವು ಹೈನುಗಾರಿಕೆಯನ್ನ ನಡೆಸ್ತಾ ಇದ್ದೀರಾ. ಸರ್ಕಾರದಿಂದ ಏನಾದ್ರೂ ಸೌಲಭ್ಯಗಳು ನಿಮ್ಗೆ ದೊರೀತಾ ಇದೆಯಾ ಸರ್? ಮೇಡಮ್, ಸರ್ಕಾರ ಸೌಲಭ್ಯ ಅಂದ್ರೆ ನಾನು ಇಲ್ಲಿವರೆಗೂ ಯಾವುದೇ ರೀತಿ ಸೌಲಭ್ಯಗಳನ್ನ ತಗೊಂಡಿಲ್ಲ. ಏನಪ್ಪಾ ಅಂತಂದ್ರೆ ಈಗ ಸರ್ಕಾರದ ಸೌಲಭ್ಯಗಳು ಅಂತ ಹೋದಾಗ ನಾವೇನಾಗತ್ತೆ ಅವರು ನಾವು ಅಲಿಬೇಕಾಗತ್ತೆ. ಒಬ್ಬ ರೈತ ಈಗ ನಾನೇನೋ ಆರಂಭ ಮಾಡ್ಬೇಕು ಅಂತ ಹೋದಾಗ ಅವ್ರು ಹೇಳೋವರೆಗೂ ಅವ್ರದ್ದು ಇವಾಗ ನಮ್ಮಲ್ಲಿ ಪ್ರಾವಿಷನ್ ಇಲ್ಲ, ಇಲ್ಲಿವರೆಗೂ ವೆಯ್ಟ್ ಮಾಡಿ, ನೆಕ್ಸ್ಟ್ ಈ ಫಿನಾನ್ಷಿಯಲ್ ಇಯರ್ ಅಲ್ಲಿ ಸಿಗ್ಬೋದು, ವೆಯ್ಟ್ ಮಾಡಿ ಅಂದಾಗ ಏನಾಗುತ್ತೆ, ಎಲ್ಲೋ ಒಂದ್ ಪಾಯಿಂಟ್ ಅಲ್ಲಿ ಅವ್ರ ರೈತ ಮಾಡಕೊಟ್ರೆ ಅವ್ನ ಆಸಕ್ತಿನೇ ಕಳ್ಕೊಂಡ್ಬಿಡ್ತಾನೆ. ಅದಕ್ಕೋಸ್ಕರ ಕಾಯ್ತಾ ಕುತ್ಕೊಳಕ್ ಆಗಲ್ಲ. ಎರಡನೇದೇನಾಗುತ್ತೆ, ಈಗ ಒಂದ್ ಶೆಡ್ ಈಗ ಕೊಟ್ಟಿಗೆ ನಿರ್ಮಾಣಕ್ಕೆ ಅಂತೇಳಿ ಸರ್ಕಾರದಿಂದ ಪ್ರಾವಿಷನ್ ಇದೆ ಅಂತ ಹೇಳ್ತಾರೆ. ಅವರು ಅವ್ರು ಕೊಡ್ತಕ್ಕಂತ ಅವರ ಪ್ಯಾರಾಮೀಟರ್ಸ್ ಅಲ್ಲಿ ಇಟ್ಕೊಂಡಿರ್ತಕ್ಕಂಥ ಶೆಡ್ ಡಿಸೈನ್ ಇದೆಯಲ್ಲ ಅದು ಕರೆಕ್ಟ್ ಆಗಿದೆಯಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ನಾವು ವೈಜ್ಞಾನಿಕವಾಗಿ ವಿಜ್ಞಾನ ಆಧಾರಿತವಾಗಿ ಇದನ್ನ ಹೈನುಗಾರಿಕೆ ಮಾಡ್ಬೇಕಾದ್ರೆ ಅವರು ಕೊಡ್ತಕ್ಕಂತ ಡೈಮೆನ್ಷನ್ ಆಗ್ಬೋದು ಅಥವಾ ಮಾದರಿ ಆಗ್ಬೋದು, ಅದು ಈಗ ನಮ್ ತರ ರೈತರಿಗೆ, ಈ ತರ ಮಾದರಿ ರೈತರಿಗೆ ಅದು ಖಂಡಿತ ಅನುಕೂಲ ಆಗಲ್ಲ. ಸೊ ಹಂಗಾಗಿ ನಾವು ಇದೇ ತರಕ್ ಮಾಡ್ಬೇಕು, ನೀವು ಹಿಂಗೆ ಮಾಡ್ಬೇಕು ಅಂತ ಹೇಳಿ ನಿರ್ಬಂಧನೆ ಇರುತ್ತೆ. ಸೊ ಅದ್ ನನಗೆ ವ್ಯವಸ್ಥೆ ಈಗ ವೈಯಕ್ತಿಕವಾಗಿ ಅದು ಅಪ್ಲೈ ಆಗತ್ತಾ ಅಂತ ನೋಡಿದ್ರೆ ಖಂಡಿತ ಆಗಲ್ಲ. ಸೊ ಹಂಗಾಗಿ ನಾವ್ ಯಾವ್ದೇ ರೀತಿ ಹಾಕಕ್ಕೂ ಹೋಗಿಲ್ಲ. ಹಾಕದ್ಮೇಲೆ ಏನಾಗುತ್ತೆ ಅಂತ ರಿಸಲ್ಟ್ ಗೊತ್ತಿದೆ. ಸೊ ಹಂಗಾಗಿ ನಾವೇನಕ್ಕೂ ಅದನ್ನ ಯಾವ್ದೇ ರೀತಿ ಇದ್ ಮಾಡಿಲ್ಲ. ಇನ್ನೂ ಒಂದು ಮೇಡಮ್, ನಮ್ಮ ಕೃಷಿಕರು ಏನಾಗುತ್ತೆ ಇವತ್ತು, ಭಾರತೀಯ ಕೃಷಿ ಸಂಪ್ರದಾಯ ಏನಾಗಿದೆ ಅಂತಂದ್ರೆ, ನೀವ್ ಹಿಂದೆಲ್ಲ ನೋಡ್ಬೋದು, ಹಿಂದಿಂದಲೂ ಬಂದಿದೆ, ಇವತ್ತಿನ ಹೊಸ್ತಲ್ಲ. ಕೃಷಿಕರು ಏನಾಗುತ್ತೆ ಅಂದ್ರೆ ನೀಡೋರಾಗ್ಬೇಕೆ ಹೊರತು ಬೇಡವರಾಗ್ಬಾರ್ದು. ಆ ತರದ್ದು ಅವಕಾಶಗಳು ಇಲ್ಲೇ ಇರುತ್ತೆ. ಸೊ ಹಂಗಂತೇಳಿ ನಮ್ಮ ಅಲ್ಲಿ ಸಮಯನ ವ್ಯರ್ಥ ಮಾಡಿ ಕೂತ್ಕೊಳ್ಳೋ ಬದಲು ಯಾರಿಗೆ ಸೂಕ್ತ ಇರುತ್ತೋ, ಸಣ್ಣ ರೈತರು ಇರ್ತಾರೆ, ಡೆಫಿನೆಟ್ ಆಗಿ ಸರ್ಕಾರದ ವ್ಯವಸ್ಥೆಗಳು ನನಗೆ ಸಿಗ್ಲಿಲ್ಲ ಅಥವಾ ನನಗೆ ಸೂಕ್ತ ಅಲ್ಲ ಅಂತಂದ್ರೆ ಅದು ತಪ್ಪು ಅಂತ ನಾನು ಹೇಳಲ್ಲ. ಯಾರು ಅದಕ್ಕೆ ಸೂಕ್ತವಾಗಿ 1 ಹಸು 2 ಹಸು ಸಾಕಾಣಿಕೆ ಮಾಡೋದಕ್ಕೆ ಯಾರಿಗೆ ಅವಕಾಶ ಇರುತ್ತೆ, ಅವ್ರಿಗೆ ಅದು ನಿಜವಾಗ್ಲೂ ಅನಿವಾರ್ಯತೆ ಇರುತ್ತೆ, ಅಂತವ್ರು ಅದನ್ನ ಮೇ ಬಿ ಫಲಾನುಭವಿಗಳಾಗ್ಬೋದು. ನಮ್ಗೆ ಸೂಕ್ತ ಅಲ್ಲ ಮೇಡಮ್, ಅಷ್ಟೇ. ಫ್ಯೂಚರ್ ನಲ್ಲಿ ಈ ಹೈನುಗಾರಿಕಾ ಕ್ಷೇತ್ರವನ್ನ ಇನ್ನೂ ತುಂಬಾ ದೊಡ್ಡದಾಗಿ ಬೆಳೆಸಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಮೇಡಮ್, ನಿಮ್ಗೆ ಮೊದಲೇ ಹೇಳ್ದಾಗೆ ನಾನು ಆರಂಭದಲ್ಲಿ ಬರೀ ಕರು ಸಾಕಾಣಿಕೆಯಿಂದ ಬಂದಿತ್ತು. ಇಲ್ಲಿವರೆಗೆ 6ನೇ ವರ್ಷ ಅಂತ ಹೇಳದ್ನಲ್ಲ. ಸೊ 6 ವರ್ಷದಲ್ಲಿ ಸುಮಾರು ಕಲ್ತಿದ್ದೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಹೇಳ್ಬೇಕು ಅಂತಂದ್ರೆ, ಈ ಕೃಷಿ ಅನ್ನೋದೇ ಈಗ ಹೈನುಗಾರಿಕೆ ಆಗಿರ್ಬೋದು, ಹೈನುಗಾರಿಕೆನೂ ಕೂಡ ಕೃಷಿನಲ್ಲಿ ಒಂದು ಭಾಗ. ಇದನ್ನ ನಾವು ಆರಂಭ ಅಂತ ಕರಿತೀವಲ್ವಾ. ಆರಂಭ ಅಂತಂದ್ರೆ ಅದಕ್ಕೆ ಎಂಡ್ಲೆಸ್. ಪ್ರತಿ ದಿವಸ ಬೆಳಗ್ಗೆ ಸೂರ್ಯೋದಯ ಆದಾಗ ಒಂದು ಹೊಸದ್ ಕಲಿಯೋದು ಇದ್ದೇ ಇರುತ್ತೆ. ಸೊ ಆ ದೃಷ್ಟಿಕೋನ ಈ ಆರಂಭದಲ್ಲಿ ಈ ಹೈನುಗಾರಿಕೆನಲ್ಲಿ ನಾನು ಅಂದ್ಕೊಂಡಿರೋದೇನಪ್ಪಾ ಅಂದ್ರೆ ಸುಮಾರು ಕಲ್ತಿದ್ದೀನಿ. ಇದ್ರ ಜೊತೆಗೆ ಇಷ್ಟಕ್ಕೆ ನಾನು ಎಲ್ಲದನ್ನು ಕಲ್ತಿದ್ದೀನಿ, ಫುಲ್ಫಿಲ್ ಆಗಿದೆ, ಪೂರ್ತಿ ಪರ್ಫೆಕ್ಟ್ ಆಗಿದೆ ಅಂದ್ರೆ ಖಂಡಿತ ಇಲ್ಲ. ಅದ್ರ ಮೇಲೆ ದಿನಾ ಮತ್ತೆ ಹೊಸ್ತಿರುತ್ತೆ, ಅದ್ರ ಮೇಲೆ ಇನ್ನೊಂದೇನೋ ಇರುತ್ತೆ, ಅದನ್ನ ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದಿಲ್ಲಿದ್ದೀನಿ. ನನ್ನ ದೃಷ್ಟಿಕೋನ ಏನಪ್ಪಾ, ನನ್ನ ಇದನ್ನ ಇವಾಗ ಈ ಒಂದು ದೃಷ್ಟಿ ಇಟ್ಕೊಂಡಿರೋದೇನಪ್ಪಾ ಅಂತಂದ್ರೆ,
ಈ ಪ್ರೊಡಕ್ಷನ್ ಎರಡು ತರ ಆಗುತ್ತೆ. ಒಂದು ಹೈನುಗಾರಿಕೆಯಲ್ಲಿ ಪ್ರೊಡಕ್ಷನ್ ಮತ್ತೆ ಪ್ರೊಡಕ್ಟಿವಿಟಿ ಅಂತ ಎರಡು ಪದಗಳು ಬರುತ್ತೆ. ಈ ಪ್ರೊಡಕ್ಷನ್ ಅಂತಂದ್ರೆ ಏನಾಗುತ್ತೆ, ಈ ನಂಬರ್ ಆಫ್ ಅನಿಮಲ್ಸ್ ಏನಿರುತ್ತೋ ನಂಬರ್ ಆಫ್ ಅನಿಮಲ್ಸ್ ನ ಜಾಸ್ತಿ ಮಾಡ್ಕೊಂಡು ಅದನ್ನ ಹಾಲು ಉತ್ಪಾದನೆನ ಜಾಸ್ತಿ ಮಾಡೋದು ಒಂದು. ಇನ್ನೊಂದು, ಹಸುಗಳ ಸಂಖ್ಯೆನ ಹೆಚ್ಚಿಸ್ತಲನೆ ಏರಿಸ್ತಲನೆ ಅದೇ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಅನಿಮಲ್ಸ್ ನಾವು ಪ್ರೊಡಕ್ಟಿವಿಟಿ ಅಂದ್ರೆ ಅದರ ಉತ್ಪಾದನಾ ಸಾಮರ್ಥ್ಯನ ಜಾಸ್ತಿ ಮಾಡೋದು. ಸೊ ನಾನು ಆ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಇದೀನಿ. ಈಗ ನಮ್ಗೆ ನಾನು ಅಂತಲ್ಲ, ಬೇರೆ ರೈತ ಅಂತಲ್ಲ, ಈಗ ನಾವು ಬರೀ ಪ್ರೊಡಕ್ಷನ್ ಅಂತ ಬಂದಾಗ ಏನಾಗುತ್ತೆ, ಈಗ ಹಸುಗಳನ್ನ 20 ಹಸುಗಳು ಇರೋದಕ್ಕೆ 30 ಹಸುಗಳು ಮಾಡಿಬಿಟ್ಟು ಅದನ್ನ 300 ಲೀಟರ್ 400 ಲೀಟರ್ ತಗೊಂಡು ಹೋಗ್ಬೋದು. ಅದೇ ಇದನ್ನ ನಾನು 20 ಹಸುಗಳು ಇರೋ ಎಕ್ಸಿಸ್ಟಿಂಗ್ ಅನಿಮಲ್ಸ್ ಅನ್ನೇ 300 ಲೀಟರ್ ತಗೊಂಡು ಹೋದ್ರೆ ನನಗೆ ಅದು ನಿಜವಾದ ನೆಟ್ ಪ್ರಾಫಿಟ್ ಏನಿರುತ್ತೋ, ನಮ್ಮ ಉತ್ಪಾದನಾ ವೆಚ್ಚಗಳನ್ನ ಕಡಿಮೆ ಮಾಡ್ಕೊಂಡು ನಮಗೆ ಬರ್ತಕ್ಕಂಥ ಆದಾಯನ ನಿವ್ವಳ ಆದಾಯ, ನೆಟ್ ಪ್ರಾಫಿಟ್ ಅಂತ ಏನ್ ಕರಿತೀವಿ ಅದನ್ನ ಜಾಸ್ತಿ ಮಾಡಬಹುದು. ಅದನ್ನ ನನ್ನ ಸೆಕೆಂಡ್ ಪ್ರಿಯಾರಿಟಿ ಏನು ಪ್ರೊಡಕ್ಟಿವಿಟಿ ಅಂತ ಏನ್ ಹೇಳೋದು, ಇದ್ರ ಮೇಲೆ ಫೋಕಸ್ ಮಾಡ್ಬೇಕು ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆ ದೃಷ್ಟಿಕೋನ ಬ್ರೀಡಿಂಗು ಈ ತರದೆಲ್ಲ ಫೋಕಸ್ ಮಾಡಿ ವರ್ಕ್ ಮಾಡ್ತಾ ಇದ್ದೀನಿ. ಆದಾಯಕ್ಕಾಗಿ ಉದ್ಯೋಗವನ್ನೇ ಹರಸ್ತಾ ಇರುವಂತ ಈ ಕಾಲದಲ್ಲಿ ಯುವಕರಾಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಗೆ ಪ್ರತಿ ತಿಂಗಳಿಗೆ ಎಷ್ಟು ಆದಾಯವನ್ನ ನೀವು ಪಡ್ಕೊಳ್ತಾ ಇದ್ದೀರಾ ಸರ್ ಈ ಹೈನುಗಾರಿಕೆಯಿಂದ? ಒಂದು ಹಂತ ಅಂತ ಹೇಳಿದ್ನಲ್ಲ, ಮೊದಲ 3 ವರ್ಷ ಆದ್ಮೇಲೆ, ಈಗ ನಾನ್ 4ನೇ ವರ್ಷ 5ನೇ ವರ್ಷ 6ನೇ ವರ್ಷ ಅಂದ್ರೆ ಈಗ 6ನೇ ವರ್ಷದಲ್ಲಿ ಇದೀನಿ. ಆರಂಭ ದಿನಗಳಲ್ಲಿ ಕಡಿಮೆ ಇತ್ತು ಅದ್ರ ಪ್ರಮಾಣ. ಸೊ ಈಗ 3 ವರ್ಷ ದಾಟಿದ ಮೇಲೆ ನಂದು ಸಹ ಸರಾಸರಿ ಬಂದು ಆದಾಯ ಬಂದು ನಾವು ಗ್ರಾಸ್ ಅಂತ ಕರಿತೀವಿ. ಅದು 2 ತರ ಮಾಡ್ತೀವಿ, ಗ್ರಾಸ್ ಮತ್ತೆ ನೆಟ್ ಅಂತ ಏನ್ ಕರಿತೀವೋ. ನಾನು ಯಾಕೆಂತಂದ್ರೆ ಈ ಪದಗಳನ್ನ ನಾನು ಒತ್ತಿ ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವು ರೈತರು ಕೂಡ ಲೆಕ್ಕಾಚಾರ ಆಧಾರಿತ ಬಗ್ಗೆ ಕೃಷಿ ಮಾಡ್ಬೇಕು. ಅವಾಗ ನಮ್ಗೆಲ್ಲ ಲೆಕ್ಕ ಗೊತ್ತಿಲ್ಲ ಅಂದ್ರೆ ಈಗ ನಾವು ಎಷ್ಟು ಬಂತು ಎಷ್ಟು ಹೋಯ್ತು ಏನು ಲೆಕ್ಕ ಹಾಕಕ್ಕಾಗಲ್ಲ. ನಮ್ದು ಎಲ್ಲಾ ಖರ್ಚುಗಳನ್ನ ಕಳಿತ ಅಂದ್ರೆ ರನ್ನಿಂಗ್ ಎಕ್ಸ್ಪೆಂಡಿಚರ್ ಏನ್ ಬರುತ್ತೆ, ನೀವು ನಂಬಲ್ಲ, ನಾನು ಮತ್ತೆ ನನ್ನ ಮನೆಯವರು ಇಬ್ರು ಕೆಲಸ ಮಾಡ್ತೀವಿ ಅಂದ್ರೆ ಇನ್ಕ್ಲೂಡಿಂಗ್ ನಾವು ತರ ಸ್ಯಾಲ್ರಿ ತರ ಕೊಟ್ಕೊತೀವಿ. ನಾವು ಸ್ಯಾಲ್ರಿ ತರ ಕಲ್ಕೊಂಡು ಅಂದ್ರೆ ನಮ್ಮ ಮಾನವ ಶ್ರಮಕ್ಕೆ ನಾವು ಬೆಲೆ ಕಟ್ಕೋಬೇಕು. ಅವಾಗ ಮಾತ್ರ ರೈತ ಉದ್ಧಾರ ಆಗ್ತಾನೆ. ನಮ್ಮ ಶ್ರಮಕ್ಕೆ ನಾವು ಬೆಲೆ ಕಟ್ಕೊಂಡು ನಾವು ನಮ್ಮ ಕೂಲಿ ನಮ್ಮ ಸ್ಯಾಲ್ರಿ ತರ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡು ಎಲ್ಲ ಕಳ್ಕೊಂಡು ಸರಿ ಸುಮಾರು ಮಂತ್ಲಿ ನಮ್ಗೆ ಇವಾಗ 3 ವರ್ಷ ನಂತರ ನಾವು ನಿವ್ವಳ ಗ್ರಾಸ್ ಬಂದು ಸರಾಸರಿ ಬಂದು 2 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದೀವಿ. ಅದ್ರಲ್ಲಿ ಎಲ್ಲಾ ಖರ್ಚುಗಳನ್ನ ತಡೆದು 80,000 1 ಲಕ್ಷದವರೆಗೂ ನಾವು ಆದಾಯನ ಗಳಿಸ್ತಾ ಇದೀವಿ. ಆದಾಯದ ಮೂಲದಲ್ಲಿ ಏನಾಗುತ್ತಪ್ಪ ಅಂದ್ರೆ, ಒಂದು ನಮ್ಗೆ ಡೈರೆಕ್ಟ್ ಇನ್ಕಮ್ ಅಂತ, ಈ ಹೈನುಗಾರಿಕೆ ಮಾಡೋದ್ರಿಂದ ಒಂದು ಡೈರೆಕ್ಟ್ ಇನ್ಕಮ್ ಇರುತ್ತೆ, ಇನ್ನೊಂದು ಇಂಡೈರೆಕ್ಟ್ ಇನ್ಕಮ್ ಇರುತ್ತೆ. ಸೊ ಡೈರೆಕ್ಟ್ ಇನ್ಕಮ್ ಇಂದ ಬಂದ್ಗೆ ಯಾವುದೇ ರೈತ ಹೇಳ್ಬೋದು, ನಮ್ಗೆ ಕೆಲವು ರೈತರು ಲೆಕ್ಕಾಚಾರ ಇಲ್ಲದೆ ರೈತರು ನಮ್ಗೆ 50-50 ಅಂತ ಉಳಿಯುತ್ತೆ ಅಂತ ಹೇಳ್ತಾರೆ. ಸುಳ್ಳು, 50% ಉಳಿಯಲ್ಲ. ಏನಪ್ಪಾ ಅಂದ್ರೆ ಡೈರಿನಲ್ಲಿ ನಮ್ಗೆ ಒಟ್ಟು ಒಂದು ಗ್ರಾಸ್ ಅಮೌಂಟ್ ಅಂತ ಏನ್ ಸಿಗುತ್ತೋ ಆ ಗ್ರಾಸ್ ಇನ್ಕಮ್ ಅಲ್ಲಿ ಆದಾಯದಲ್ಲಿ ಎಲ್ಲಾ ಖರ್ಚುಗಳನ್ನ ಕಳೆದು ನಿವ್ವಳ ಆದಾಯ 35-40% ಉಳಿದ್ರೆ ಅದು ಒಳ್ಳೆ ಆದಾಯ. ಅಂದ್ರೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೇನೆ ಮಾಸಿಕ ಅಂತಂದ್ರೆ ಅದರಲ್ಲಿ 35,000 40,000 ರೂಪಾಯಿ ಅವನಿಗೆ ನೆಟ್ ಇನ್ಕಮ್ ಉಳಿದ್ರೆ ಅದು ಕನ್ಸಿಡರ್ ಪ್ರಾಫಿಟಬಲ್ ಡೈರಿ ಅಂತ, ಒಳ್ಳೆ ಆದಾಯ. ಆ ದೃಷ್ಟಿಕೋನ ನಮ್ಗೆ ಈಗ ಆರಂಭದಲ್ಲಿ 30-35% ಇತ್ತು. ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ, ಅದ್ರ ಪರ್ಸೆಂಟೇಜ್ ಬಂದು ನಮಗೆ 35%ಗೆ ಅದು ಲಾಸ್ಟ್ ಅಂದ್ರೆ ಖಂಡಿತ ಇಲ್ಲ. 35ರಿಂದ 38%, 40%, 45% ವರೆಗೂ ತಗೊಂಡೋಗ್ಬೋದು. ಅದನ್ನ ಒನ್ಸ್ ನಾವು ಪ್ರೊಡಕ್ಟಿವಿಟಿನ ಎನ್ಶೂರ್ ಮಾಡಿದ್ದೆ ಆದ್ರೆ 50%ಗೂ ಕೂಡ ತಗೊಂಡೋಗ್ಬೋದು. ಸರ್, ಹೈನುಗಾರಿಕೆಯಲ್ಲಿ ತಂತ್ರಜ್ಞಾನ ಅನ್ನೋದು ನಿಮ್ ಪ್ರಕಾರ ಎಷ್ಟು ಮುಖ್ಯ ಆಗತ್ತೆ ಸರ್? ಖಂಡಿತ ಮುಖ್ಯ ಆಗತ್ತೆ. ಯಾಕೆಂತಂದ್ರೆ ಇದು ನಾವು ಮೊದ್ಲೇ ಹೇಳ್ದಂಗೆ ಉದ್ದಿಮೆ ಅಥವಾ ಕೈಗಾರಿಕೆ ಅಂತ ಏನ್ ಕರಿತೀವೋ, ಆ ಕೈಗಾರಿಕೆ ಅಂತ ಕರಿಬೇಕಾದ್ರೆ ಈಗ ಸಣ್ಣ ಪ್ರಮಾಣದಲ್ಲಿ ಮಾಡ್ಬೇಕಾದ್ರೆ ನಾವು ಯಂತ್ರೋಪಕರಣಗಳು ಅಳವಡಿಕೆ ಇಲ್ದಿದ್ರು ನಡೀತದೆ, ಇಲ್ಲ ಕಡಿಮೆ ಇದ್ರು ನಡೀತದೆ. ಆದ್ರೆ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಾದ್ರೆ ಯಂತ್ರೋಪಕರಣಗಳ ಅಳವಡಿಕೆ ತುಂಬಾ ಮುಖ್ಯ. ಈಗ ನೋಡಿ, ಈಗ ಏನಾಗುತ್ತೆ, ಈಗ 1 ಹಸು ಅಥವಾ 2 ಹಸು ಅಥವಾ ಮಿಲ್ಕಿಂಗ್ ನಾವು ಏನಾಗುತ್ತೆ, ಈಗ ಇಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ಕುತ್ಕೊಂಡು ಸಾಂಪ್ರದಾಯಿಕವಾಗಿ ಮಿಲ್ಕಿಂಗ್ ಮಾಡ್ಬಿಡ್ಬೋದು. ಅದೇ ನೀವು ಈಗ 10 ಹಸುನ ಮಿಲ್ಕಿಂಗ್ ಮಾಡ್ಬೇಕು ಅಥವಾ 8 ಹಸು ಮಿಲ್ಕಿಂಗ್ ಮಾಡ್ಬೇಕಂತಂದ್ರೆ ಈಗ ಸುಮಾರು ಒಂದ್ ಶಿಫ್ಟಿಗೆ ನಮ್ಗೆ ಒಂದು 80ರಿಂದ 100 ಲೀಟರ್ ಸರಾಸರಿ ಹಾಲಾಗುತ್ತೆ. 100 ಲೀಟರ್ ಹಾಲನ್ನ ಕರಿಯಕ್ ಆಗಲ್ಲ. ಒಂದು ಮನುಷ್ಯನ ಮೇಲೆ ಅದು ಒತ್ತಡ ಜಾಸ್ತಿ ಆಗುತ್ತೆ, ಫಿಸಿಕಲ್ ಸ್ಟ್ರೈನ್ ಆಗುತ್ತೆ. ಅದಕ್ಕಿಂತ ಮುಂದುವರೆದ ಭಾಗದಲ್ಲಿ ಹೇಳ್ಬೇಕಂತಂದ್ರೆ ವಿಜ್ಞಾನ ಆಧಾರಿತವಾಗಿ ನಾವೀಗ ಏನ್ ಮಾಡ್ತೀವಿ, ಈಗ ನೋಡ್ರಿ, ಸೆಕ್ಷನ್ ಈಗ ಮಿಲ್ಕಿಂಗ್ ಮಾಡ್ತಾ ಇದೆ, ಇದನ್ನ ಸೆಕ್ಷನ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಈ ಸೆಕ್ಷನ್ ಮಾಡ್ತೀವಿ ಅಂತಂದ್ರೆ ಏನಾಗುತ್ತೆ, ಇದು ನಿರ್ದಿಷ್ಟ ವ್ಯಾಕ್ಯೂಮ್ ಅಲ್ಲೇ ಸೆಕ್ಟ್ ಮಾಡ್ತಾ ಇದೆ. ಸೊ ನಾವು ಮಾನವನಾಗಿ ಈಗ ಹಾಲ್ ಕರಿಬೇಕು ಅಂತಂದ್ರೆ ಈಗ ಪ್ರೆಷರ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಒಂದ್ಸತಿ ನಾವು ಕರಿಯೋದಕ್ಕೂ ಇನ್ನೊಂದ್ಸತಿ ಕರಿಯೋದಕ್ಕೂ ಪ್ರೆಷರ್ ಪ್ರತಿ ಸಲ ವೇರಿ ಆಗ್ತಾ ಇರುತ್ತೆ. ಹಸುಗೆ ಇರಿಟೇಷನ್ ಆಗುತ್ತೆ ಅದು ಒಂದು. ಅದೇ ನೀವು ಯಂತ್ರಗಳನ್ನ ಅಳವಡಿಸಿದ್ರೆ ನಾವು ಏನ್ 380 ಡಿಗ್ರಿ ಟು 400 ಡಿಗ್ರಿ ವ್ಯಾಕ್ಯೂಮ್ ಅಂತ ಏನ್ ಕರಿತೀವೋ ಆ ವ್ಯಾಕ್ಯೂಮ್ ಅಲ್ಲೇ ಸೆಕ್ಷನ್ ಮಾಡ್ತಾ ಇರುತ್ತೆ. ಹಸುಗಳಿಗೆ ಕಂಫರ್ಟ್ ಇರುತ್ತೆ, ಹಿತವಾಗಿರುತ್ತೆ. ನಾವು ಕರೆದಾಗ ಸೇಮ್ ಪ್ರೆಷರ್ ನ ಯಾವುದೇ ಕಾರಣಕ್ಕೂ ಮಾನವನ ಆ ಪ್ರೆಷರ್ ನ ಅಪ್ಲೈ ಮಾಡಕ್ಕಲ್ಲ, ಎರರ್ಸ್ ಆಗುತ್ತೆ ಪ್ರತಿ ಸಲನೂ. ಒಂದು ಹಸುಗಳಿಗೆ ತೊಂದರೆ, ಅದು ನಾವು ಕೈಲಿ ಕರಿಯೋದು ವೈಜ್ಞಾನಿಕವಾಗಿ ಅದು ಒಳ್ಳೇದಲ್ಲ. ಎರಡನೇದು, ನಾವೀಗ ಹೇಳಿದ್ನಲ್ಲ 8-10 ಹಸುಗಳನ್ನ 100 ಲೀಟರ್ ಕೈಲಿ ಕರಿಯೋದಕ್ಕೆ ಖಂಡಿತ ಕಷ್ಟ. ಯಂತ್ರೋಪಕರಣಗಳಿಂದ ಬಂದಾಗ ಇದು ಒಂದು ಮಿಲ್ಕಿಂಗ್ ಮಿಷಿನ್ ಒಂದು ಭಾಗ ಆಯ್ತು. ಇದಲ್ದೇನೆ ನಮ್ಗೆ ಈಗ ಹೈನುಗಾರಿಕೆಯಲ್ಲಿ ಯಂತ್ರೋಪಕರಣಗಳು ಅಥವಾ ಇದೇನ್ ಬರುತ್ತಪ್ಪ ಅಂತಂದ್ರೆ ಒಂದು ಚಾಫ್ ಕಟರ್ ಆಗಿರ್ಬೋದು,
ಚಾಫ್ ಕಟ್ರ್ ಮ್ಯಾಂಡೇಟರಿ ಬೇಕಾಗುತ್ತೆ ನಮಗೆ. ಸೈಲೇಜ್ ಮಾಡಕ್ ಆಗ್ಬೋದು ಅಥವಾ ಹಸಿಮೆ ಚಾಫ್ ಮಾಡಕ್ ಆಗ್ಬೋದು. ಅದಕ್ಕೆಲ್ಲ ಇದು ಕಂಪಲ್ಸರಿ ಒಂದು ಚಾಫ್ ಕಟ್ರ್ ಇರ್ಬೇಕಾಗತ್ತೆ, ಮಿಲ್ಕಿ ಮಿಷಿನ್ ಇರ್ಬೇಕಾಗತ್ತೆ. ಸೊ ಈ ರೀತಿ ಸಣ್ಣ ಸಣ್ಣ ಯಂತ್ರೋಪಕರಣಗಳು, ಪ್ರೆಷರ್ ವಾಷರ್ ಬೇಕಾಗುತ್ತೆ, ತೊಳಿದಿಕ್ಕಾಗ್ಬೋದು. ಸ್ವಲ್ಪ ಮಾನವನ ಶ್ರಮನ ಕಡಿಮೆ ಮಾಡುತ್ತೆ. ಮತ್ತೆ ಹಸುಗಳಿಗೂ ಸಹ ಈಗ ನಾವು ಮುಂಚೆ ಎಲ್ಲ ನಾವು ಮೇವು ಹಾಕೋದ್ರು ಸಹ ಕೆಲವ್ರು ರೈತರು ಏನಂತ ಹೇಳ್ತಾರೆ, ಚಾಫ್ ಕಟ್ರ್ ಇಲ್ದೇನೆ ಹಂಗೆ ನಾವು ಮೇವು ಹಾಕೋದ್ರೇನ ಅಂತಂದ್ರೆ ಏನಾಗುತ್ತೆ, ಹಸು ಆಹಾರನ ಸಂಪೂರ್ಣವಾಗಿ ಖಾಲಿ ಮಾಡುತ್ತೆ. ಆದ್ರೆ ಒಳಗಡೆ ಅದು ತಿಂದಂತ ಆಹಾರನ ಎಷ್ಟು ಅಬ್ಸರ್ವೇಷನ್ ಪಾರ್ಟ್, ಈಗ ಒಂದ್ 2 ರಿಂದ 3 ಸಲ ಮಿಲ್ಕಿಗೆ ಏನ್ ತೆಗಿಯುತ್ತೋ ತೆಗೆದಾಗ ಅದಕ್ಕಿಂತ ಮೇಲ್ಪಟ್ಟು ತೆಗಿಯಕ್ಕಾಗಲ್ಲ. ನಮಗೆ ಮೇಲ್ನೋಟಕ್ಕಷ್ಟೇನೆ ಇದು ಖಾಲಿ ಆದಂಗೆ ಅನ್ಸ್ತಿರುತ್ತೆ, ಮೇವು ತಿಂದಿದೆ ಅಂತ ಅನ್ಸುತ್ತೆ. ಆದ್ರೆ ಒಳಗಡೆ ಅಬ್ಸರ್ವೇಷನ್ ಪಾರ್ಟ್ ತುಂಬಾ ಕಡಿಮೆ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು 0.5 mm to 0.6 mm ಗೆ ಚಾಫ್ ಮಾಡೇ ಕೊಡ್ಬೇಕು. ಹಂಗೆ ಚಾಫ್ ಕಟ್ಟರ್ ಆಗಿರ್ಬೋದು, ಮಿಲ್ಕಿ ಮಿಷಿನ್ ಆಗಿರ್ಬೋದು, ಪ್ರೆಷರ್ ವಾಷರ್ ಆಗಿರ್ಬೋದು, ಈ ತರದ ಯಂತ್ರೋಪಕರಣಗಳು ಬಹಳ ಅತ್ಯಗತ್ಯ. ಈ ತರ ಹಾಲ್ ಕರಿಯೋ ಯಂತ್ರಗಳನ್ನ ನೀವು ಹಾಲ್ ಕರಿಯೋದಕ್ಕೆಲ್ಲ ಬಳಸೋದ್ರಿಂದ ಹಸುಗಳಿಗೆ ಏನು ಸಮಸ್ಯೆ ಆಗಲ್ವಾ ಸರ್? ಏನಾದ್ರೂ ಆಗಿದ್ಯಾ ಅಥವಾ ಹೇಗ್ ಗೊತ್ತಾಗುತ್ತೆ ನಿಮ್ಗೆ ಕ್ಲೋಸ್ ಆಗಿ? ಇದೊಂದು ಮೆಸೇಜ್ ಸಾರ್ವತ್ರಿಕವಾಗಿ ತುಂಬಾ ಜನ ರೈತರಿಗೆ ಮೇ ಬಿ ಈ ದಿನಮಾನಗಳಲ್ಲಿ ಇಲ್ಲ. ಇವಾಗ ಏನಾಗುತ್ತೆ, ನಮ್ಮ ತುಮಕೂರು, ಮಂಡ್ಯ, ಚಾಮರಾಜನಗರ ಈ ಭಾಗದಲ್ಲಿ, ಮೈಸೂರು ಈ ಭಾಗದಲ್ಲಿ ಕಡಿಮೆ ಆಗಿದೆ. ಯಾಕೆಂದ್ರೆ ಇದರ ಬಳಕೆ ತುಂಬಾ ಜಾಸ್ತಿ ಆಗಿದೆ. ಇದನ್ನ ಮುಂದುವರೆದಾಗ ಸ್ವಲ್ಪ ಉತ್ತರ ಕರ್ನಾಟಕ ಆ ಭಾಗದಲ್ಲಿ ಹೋದಾಗ ಇನ್ನೂ ಇದು ಯಂತ್ರೋಪಕರಣ ಬಳಕೆ ಕಡಿಮೆ ಆಗಿದೆ. ಅವರೆಲ್ಲ ಏನಾಗುತ್ತೆ, ಏನ್ ಕೇಳ್ತಾರೆ, ಇದನ್ನೆಲ್ಲ ಹಾಕಿದಾಗ ಈಗ ಒಂದು 5 ರಿಂದ 10 ವರ್ಷದ ಹಿಂದೆನೆ ರಕ್ತ ಬರಲ್ವಾ, ಕೆಚ್ಚಲಿಗೆ ಹಾಕಿದಾಗ ಇದೆಲ್ಲ ಈ ತರದೆಲ್ಲ ಸಮಸ್ಯೆಗಳು ಅಥವಾ ಪ್ರಶ್ನೆಗಳು ತುಂಬಾ ಇತ್ತು. ಖಂಡಿತ ಇಲ್ಲ, ಯಾವ್ದೇ ರೀತಿ ಅದು ತೊಂದರೆ ಆಗಲ್ಲ. ಒಂದು ಆಮೇಲೆ ಹಾಲು ಬರೋದೆಲ್ಲ ಹೆಂಗೆ ಗೊತ್ತಾಗತ್ತಾ ಅಂತ ಕೇಳಿದ್ರೆ, ಇಲ್ಲಿ ನೀವು ನೋಡ್ತಿರ್ಬೋದು ಟ್ರಾನ್ಸ್ಪರೆಂಟ್ ಇದೆ. ಈ ಮಿಲ್ಕ್ ಟ್ಯೂಬ್ ಅಂತ ಕರಿತೀವಿ ಇದನ್ನ. ಈ ಮಿಲ್ಕ್ ಟ್ಯೂಬ್ ಅಲ್ಲಿ ಟ್ರಾನ್ಸ್ಪರೆಂಟ್ ಇದೆ, ಪೈಪ್ ಅಲ್ಲಿ ಹಾಲು ಹೋಗೋದು ಮತ್ತೆ ಇದಾಗೋದು ಗೊತ್ತಾಗುತ್ತೆ ನಮಗೆ. ಒಂದ್ ಖಾಲಿ ಆದಾಗ ಆಲ್ಮೋಸ್ಟ್ ಈಗ ಮುಗಿತಾ ಇದೆ. ಫಸ್ಟ್ ನಾವು ಕ್ಲಿಪ್ ಮಾಡಿದಾಗ ತುಂಬಾ ಫೋರ್ಸ್ ಇರುತ್ತೆ, ಫಾಸ್ಟ್ ಆಗಿ ಫ್ಲೋ ಆಗ್ತಾ ಇರುತ್ತೆ ಮಿಲ್ಕ್. ಸೊ ಈ ಪೈಪ್ ಮುಖಾಂತರ ನಮಗೆ ಕಾಣುತ್ತೆ. ಒಂದ್ ಸೀಸನ್ ನಿಂತಾಗ ನಮಗೆ ಗೊತ್ತಾಗುತ್ತೆ, ಅವಾಗ ನಾವು ಇದನ್ನ ಡಿಸ್ಕ್ಲಿಪ್ ಮಾಡ್ತೀವಿ. ಅದ್ ಜೊತೆಗೆ ಟೈಮು ನಿರ್ದಿಷ್ಟವಾಗಿ ಒಂದು 5 ರಿಂದ ಸರಿಸುಮಾರು ಒಂದು 7 ನಿಮಿಷಗಳ ಕಾಲ ಟೈಮ್ ತಗೊಳುತ್ತೆ. ಸೊ ಆ 7 ನಿಮಿಷ ಒಳಗಡೆ ನಮಗೆ ಇದಾಗುತ್ತೆ, ಹಾಲು ಬರೋದು ಅಥವಾ ಇದ್ ಮಾಡೋದು ನಿಲ್ಲಿಸುತ್ತೆ. ಯಾವ್ದೇ ರೀತಿ ಹಸು ಅಡ್ಡರಿಗಾಗ್ಲಿ ಅಥವಾ ಇನ್ನೊಂದಕ್ಕಾಗ್ಲಿ ತೊಂದರೆ ಆಗಲ್ಲ. ಇದು ಯಾವ ರೀತಿ ವರ್ಕ್ ಮಾಡತ್ತಪ್ಪ ಅಂದ್ರೆ, ಅಲ್ಲಿ ನಾವು ಮೋಟರ್ ಇಟ್ಟಿದೀವಲ್ಲ, ಕಂಪ್ರೆಸರ್ ಇರುತ್ತೆ ಅಲ್ಲಿ, ಅದು ಅದನ್ನ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತಿರುತ್ತೆ. ವ್ಯಾಕ್ಯೂಮ್ ಈ ಪೈಪ್ಲೈನ್ ಮುಖಾಂತರ ಬರುತ್ತೆ. ಪೈಪ್ಲೈನ್ ಮುಖಾಂತರ ಬಂದಂತ ವ್ಯಾಕ್ಯೂಮ್ ಇಲ್ಲಿ ನಾವೀಗ ಇದನ್ನ ಪಲ್ಸೆಟರ್ ಅಂತ ಕರಿತೀವಿ. ಈ ಪಲ್ಸೆಟರ್ ಯಾವ ತರ ಇದ್ ಮಾಡುತ್ತೆ, ಸೇಮ್ ಮನುಷ್ಯನ ಹಾರ್ಟ್ ಬೀಟ್ ಯಾವ ತರ ಫಂಕ್ಷನ್ ಮಾಡುತ್ತೋ ಅದೇ ರೀತಿನಲ್ಲಿ ಫಂಕ್ಷನ್ ಮಾಡುತ್ತೆ. ಇದನ್ನ 60-40 ಅಂತ ಕರಿತೀವಿ. ಈಗ ಸಕ್ಷನ್ ಬಂದು ನಮಗೆ ಕಂಟಿನ್ಯೂಸ್ ಸಕ್ಷನ್ ಇದ್ದಾಗ ಏನಾಗುತ್ತೆ, ಅಫ್ಕೋರ್ಸ್ ಹಸುಗೆ ಇರಿಟೇಷನ್ ಆಗುತ್ತೆ. ಅದಕ್ಕೆ ನೀವು ಗಮನಿಸ್ತಿರ್ಬೋದು, ಸೌಂಡ್ ಟಕ್ ಟಕ್ ಅಂತ ಒಂದು ಗ್ಯಾಪ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ 60 ಸೆಕೆಂಡ್ ಇದು ಬಂದು 60 ಸ್ಪೀಡ್ ಬಂದು ಅದು ಸಕ್ ಮಾಡುತ್ತೆ, ಮತ್ತೆ ಅಗೇನ್ 40 ಸ್ಲೋ ಆಗುತ್ತೆ. ಈ ತರ ಹಿಂಗೆ ಗ್ಯಾಪ್ ಕೊಟ್ಟು ಮಾಡೋದ್ರಿಂದ ಏನಾಗುತ್ತೆ, ಹಸುಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಇದು ಖಂಡಿತವಾಗಿ ಎಲ್ಲಾ ರೈತರು ಕೂಡ ಬಳಸಬಹುದು ಯಂತ್ರೋಪಕರಣಗಳನ್ನ. ಸರ್, ಹೈನುಗಾರಿಕೆಯಿಂದ ನಿಮ್ಗೆ ಹಾಲ್ ಹಾಕೋದ್ರಿಂದ ಆದಾಯ ಬರ್ತಾ ಇದೆ. ಅದರಿಂದ ಬರೋ ತ್ಯಾಜ್ಯ ಅಂದ್ರೆ ಸಗಣಿಯಿಂದ ನೀವೇನಾದ್ರೂ ಪ್ರೋಸೆಸ್ ಮಾಡ್ತಾ ಇದೀರಾ ಸರ್? ಖಂಡಿತ ಮೇಡಮ್. ಒಬ್ಬ ರೈತನಾಗಿರೋನು ಆಗ್ಲೇ ಹೇಳಿದೆ ನಾನು, ಮನಿ ಮೆನ್ಯೂರ್ ಅಂತ ಏನ್ ಹೇಳೋದು, ಮನಿ ಬಂದು ಹಾಲಿಂದ ಬರುತ್ತೆ. ಮೆನ್ಯೂರಿಂದ ಏನ್ ಬರುತ್ತೋ, ಮೆನ್ಯೂರ್ ಉತ್ಪಾದನೆ ಆಗತ್ತೆ ಸರಿ, ಆದ್ರೆ ಆ ಮೆನ್ಯೂರ್ಗೆ ನಾವು ಮೌಲ್ಯವರ್ಧನೆ ಮಾಡ್ಬಿಟ್ಟು ಏನ್ ಮಾಡಿದ್ವಿ ಇವತ್ತು. ಬಹುಶಃ ನೀವು ಲಾಸ್ಟ್ ಒಂದ್ 3-4 ತಿಂಗಳಿಂದ ನೋಡಿರ್ಬೋದು, ಗಮನಿಸಿರ್ಬೋದು. ಏನಾಗತ್ತೆ, ಈ ಗ್ಯಾಸ್ಗೆ ಅಂತೇಳಿ ಹೋಗಿ ಅಷ್ಟುದ್ದ ಸರದಿ ಸಾಲ ನಿಂತ್ಕೊಂಡು ಬೆಳಗ್ಗೆಯಿಂದ ಸಿಗ್ದಲೆ ವಾರಗಟ್ಲೆ ನಾವು ಬುಕ್ ಮಾಡ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡೆಲ್ಲ ಮಾಡ್ಬೇಕಲ್ವಾ. ಅದೆಲ್ಲ ಆತರದ ಪರಿಸ್ಥಿತಿ ನಮಗಿಲ್ಲ. ಈಗ ಹಸು ಕಟ್ಕೊಂಡ್ರೆ ನಮ್ಗೆ ಆತರದ ಪರಿಸ್ಥಿತಿ ಇಲ್ಲ. ಒಂದು ಸಿಂಪಲ್ ಯೂನಿಟ್ ಅಲ್ಲಿ ನೋಡ್ತಿರ್ಬೋದು, ನನ್ನ ಹಿಂದೆ ಕಾಣ್ತಾ ಇದೆ, ಬಯೋಗ್ಯಾಸ್ ಯೂನಿಟ್ ಅಂತ ಕರಿತೀವಿ ಅದನ್ನ. ಏನ್ ಸಗಣಿ ಬರುತ್ತೋ ಅದನ್ನ ಒಂದು ತೊಟ್ಟಿಗೆ ಹಾಕ್ಬಿಟ್ಟು ಕದ್ರಬಿಟ್ಟು ಅದನ್ನ ನಾವು ಅದ್ರದ್ದು ಈಕ್ವಲ್ ರೇಷನ್ ಎಲ್ಲ ಡೈಲ್ಯೂಟ್ ಮಾಡ್ಬೇಕು. ಆ ಡೈಲ್ಯೂಷನ್ ಯಾವ ತರ ಮಾಡ್ತೀವಪ್ಪ ಅಂದ್ರೆ 1:2 ರೇಷೋದಲ್ಲಿ ನಾವು ಡೈಲ್ಯೂಟ್ ಮಾಡಿ ಇದನ್ನ ಬಯೋಗ್ಯಾಸ್ ಯೂನಿಟ್ ಒಳಗಡೆ. ಮುಂಚೆ ಆದ್ರೆ ನಮ್ಗೆ ತುಂಬಾ ಖರ್ಚಾಗ್ತಿತ್ತು. ಇದು ಸಿಂಪಲ್ ಸ್ಟ್ರಕ್ಚರ್. ಮುಂಚೆ ಸಿಮೆಂಟ್ ಸ್ಟ್ರಕ್ಚರ್ ನೀವು ನೋಡಿರ್ಬೋದು, ಗಮನಿಸಿರ್ತೀರಾ. ಸಿಮೆಂಟ್ ಸ್ಟ್ರಕ್ಚರ್ ಮಾಡ್ಬೇಕಿತ್ತು, ಅದಕ್ಕೊಂದು ಡ್ರಮ್ ಮಾಡ್ಬೇಕಿತ್ತು, ಅದೆಲ್ಲ ತುಂಬಾ ತಲೆಬಿಸಿ ಮತ್ತೆ ಬಂಡವಾಳ ಜಾಸ್ತಿ ಇತ್ತು. ಇದು ಬಲೂನ್ ಬರುತ್ತಿದ್ದು. ಇದ್ರ ಕಂಪನಿ ಬಂದು ಪೂನಾದವರು. ಇಲ್ಲಿ ನಮ್ಮ ಲೋಕಲ್ ಕೂಡ ಅವೈಲಬಲ್ ಇದೆ. ಈ ತರದ ಒಂದು ಬಲೂನ್ ನ ಇನ್ಸ್ಟಾಲ್ ಮಾಡ್ಕೊಂಡು ಅದಕ್ಕೆ ನಾವು ಡೈಲ್ಯೂಟ್ ಮಾಡಿದ್ದ ಸಗಣಿ ಗಂಜಲನ್ನ, ಅಂದ್ರೆ ಯಾವ ತರ ಇರುತ್ತಪ್ಪ ಅಂದ್ರೆ, ನಾವು ಮನೆ ಅಥವಾ ಕಣಗಳನ್ನ ಸಾರ್ಸೋದಕ್ಕೆ ಯಾವ ರೀತಿ ಬಗಡ ಇರ್ತಿತ್ತು ಆ ಫಾರ್ಮ್ ಅಲ್ಲಿ ನಾವು ಡೈಲ್ಯೂಟ್ ಮಾಡ್ತೀವಿ. ಡೈಲ್ಯೂಟ್ ಮಾಡಿ ಬಿಟ್ಟಂತ ಸರಿ ಬಗಡ ಏನಿರುತ್ತೆ ಅದ್ರೊಳಗಡೆ ಬಂದು ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ. ಆ ಮೀಥೇನ್ ಪ್ರೊಡ್ಯೂಸ್ ಆಗಿ ನಮ್ಗೆ ಇವತ್ತು ಲಾಸ್ಟ್ 3 years ಇಂದ 0 LPG, ನಮ್ಗೆ ಯಾವ್ದೇ ರೀತಿ LPG ಕ್ರೈಸಿಸ್ ಇಲ್ಲ. ಸೊ ಅದು ಈಗ ಒಂದು ಕುಟುಂಬದಲ್ಲಿ ಇವತ್ತು 6-7 ಜನ ಇದೀವಿ ಅಂತ ತಿಂಗಳ ಒಂದ್ ಸಿಲಿಂಡರ್ ಅಂತ ಬೇಕಾಗತ್ತೆ. ವಾರ್ಷಿಕವಾಗಿ ನೋಡಿದಾಗ ಒಂದು 10-12 ಸಿಲಿಂಡರ್ ಬೇಕಾಗುತ್ತೆ ನಮ್ಗೆ. ಸೊ 10-12 ಸಿಲಿಂಡರ್ ಲಾಸ್ಟ್ಗೆ 3 ವರ್ಷದಿಂದ ನಮ್ಗೆ 0 LPG ಅಂತಂದ್ರೆ ಅದು ಕೂಡ ನಮ್ಗೆ ಒಳ್ಳೆ ಆದಾಯ. ಡೈರಿನಲ್ಲಿ ಯಾರು ₹1 ಉಳಿಸೋದನ್ನ ಕಲಿತಾರೋ ಅದು ನಮ್ಗೆ ಅದ್ರ ಫಲಿತಾಂಶ ಬಂದು
ಲಾಸ್ಟ್ ವರ್ಷದ ಕೊನೆಯಲ್ಲಿ ಒಂದು ಅದ್ಭುತವಾಗಿರುತ್ತೆ. ಸೊ ಹೌದು. ಫಸ್ಟ್ ₹1 ಅಂತ ನಾವು ಇಗ್ನೋರ್ ಮಾಡಬಾರ್ದು. ಆ ₹1 ಉಳ್ಸೋ ಕಲೆನ ಕಲ್ತ್ಕೊಂಡು ನಾವು ಮಾಡಬೇಕು. ಅದಷ್ಟೇ ಅಲ್ಲ, ಈಗ ಮೀಥೇನ್ ಕೂಡ 0 LPG ಅಂತ ಏನ್ ಹೇಳೋದು, ಇಲ್ಲಿಂದ ನಮಗೆ ಆಲ್ಮೋಸ್ಟ್ ಮನೆ 40 to 50 ಮೀಟರ್ ಆಗುತ್ತೆ. 50 ಮೀಟರ್ ವರ್ಗುನು ವಿತೌಟ್ ಪಂಪ್ ಸಪೋರ್ಟ್ ಅಥವಾ ಯಾವುದೇ ರೀತಿ ಸಪೋರ್ಟ್ ಇಲ್ದೇ ಪಂಪ್ ಮಾಡ್ತಾ ಇದೆ ಒಂದು. ಎರಡನೇದು, ಅದರಿಂದ ಬಂದಂತ ಮೀಥೇನ್ ಎಕ್ಸ್ಟ್ರಾಕ್ಟ್ ಆಗಿ ಬಂದಂತ ಸ್ಲರಿ ಏನಿದೆಯೋ, ನಾನು ಆಗ್ಲಿಂದ ಹೇಳ್ದಂಗೆ ನಿಮ್ಗೆ ಸಾವಯವ ಇವತ್ತು ಯೂತ್ಸ್ ಎಲ್ಲ ತುಂಬಾ ಜನ ಏನ್ ಮಾಡ್ತಾರೆ, ಸಾವಯವ ಕೃಷಿನ ಮಾಡಕ್ಕಾಗಲ್ಲ ಅಂತ ಅಟೆಂಪ್ಟ್ ಮಾಡಿ ಆ ಆ, ನಿರೀಕ್ಷಿಸಿದಷ್ಟು ಫಲಿತಾಂಶ ಇಲ್ಲ ಅಥವಾ ಈಲ್ಡ್ ಇಲ್ಲ ಅಂತೇಳಿ ಕೈ ಚೆಲ್ಲೋರೇ ಜಾಸ್ತಿ ಇದ್ದಾರೆ. ಸೊ ಅವ್ರಿಗೆ ಒಂದ್ ಏನ್ ಕಿವಿ ಮಾತೇನಪ್ಪಾ ಅಂತಂದ್ರೆ, ಯಾವ್ದೇ ರೈತ ಒಂದು ವ್ಯವಸ್ಥೆನ ಅದನ್ನ ದೂಷಿಸೋದಕ್ಕಿಂತ ಮುಂಚೆ ನಾವು ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್ ಏನು ಅದನ್ನ ಅಕ್ನಾಲೇಜ್ ಮಾಡ್ಬೇಕು. ನಾವು ಮಾಡಿರೋದೇ ಪರಿಪೂರ್ಣವಾಗಿದೆಯಾ, ಕರೆಕ್ಟ್ ಆಗಿದೆಯಾ ಅಂತೇಳಿ ತಿಳ್ಕೋಬೇಕು. ಸೊ ಅವ್ರು ಮಾಡಿದ್ ಕರೆಕ್ಟ್ ಆಗಿದ್ದು ಸಹ ಫಲಿತಾಂಶ ಸಿಗ್ತಿಲ್ಲ ಅಂದ್ರೆ ಅದ್ರ ಮೇಲೆ ಏನ್ ಮಾಡ್ಬೇಕು ಯೋಚನೆ ಮಾಡ್ಬೇಕಾಗತ್ತೆ. ಸೊ ಆ ನಿಟ್ಟಲ್ಲಿ ಇವಾಗ ಸಾವಯವ ಕೃಷಿನಲ್ಲಿ ಬಹುತೇಕರು ಏನ್ ಮಾಡ್ತಾರೆ ಅಂತಂದ್ರೆ, ಕಾಂಪೋಸ್ಟಿಂಗ್ ಗೊಬ್ಬರನ ಕೊಡ್ತಾರೆ. ಅಂದ್ರೆ ಕಾಂಪೋಸ್ಟ್ ಕೊಟ್ಟಾಗ ಏನಾಗುತ್ತೆ, ಕಾಂಪೋಸ್ಟ್ ಅಲ್ಲಿ ಈಗ ಇವೆಲ್ಲ ಕಾಂಪೋಸ್ಟ್ ಅಂದ್ರೆ ಈಗ ವರ್ಮಿ ಕಾಂಪೋಸ್ಟ್ ಆಗ್ಬೋದು ಅಥವಾ ತಿಪ್ಪೆ ಗೊಬ್ಬರನೇ. ಈಗ ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕು, ತಿಪ್ಪೆ ಗೊಬ್ಬರ. ಈಗ ಹಸು ಇದೆ, ಹಸುವಿಂದ ತಿಪ್ಪೆ ಗೊಬ್ಬರ ಉತ್ಪಾದನೆ ಆಗುತ್ತೆ. ಉತ್ಪಾದನೆ ಆಗಿ ತಿಪ್ಪೆ ಗೊಬ್ಬರನ ದಿನಾ ಕೊಡ್ತಾರ ಅಂದ್ರೆ ಜಮೀನಿಗೆ ಖಂಡಿತ ಕೊಡಲ್ಲ. ವಾರ್ಷಿಕವಾಗಿ ಒಂದ್ಸಲ ಅಥವಾ ವರ್ಷಕ್ಕೆ 2 ಸಲ ಅಥವಾ 3 ಸಲ ಭಾಗ ಮಾಡ್ಕೊಂಡು 4 ತಿಂಗಳಿಗೆ ಒಂದ್ಸತಿ, 6 ತಿಂಗಳಿಗೆ ಒಂದ್ಸತಿ, ವರ್ಷಕ್ಕೊಂದ್ಸತಿ ಈ ತರ ಅದರ ಗೊಬ್ಬರದ ನೀಡ್ ಬೇಸಿಸ್ ಆಧಾರದ ಮೇಲೆ ಗೊಬ್ಬರ ಕೊಡ್ತಾರೆ. ಆ ಗೊಬ್ಬರನ, ತಿಪ್ಪೆ ಗೊಬ್ಬರನ ಕಾಂಪೋಸ್ಟ್ ಮೆಥಡ್ ಅಲ್ಲಿ ಅಥವಾ ಘನಪದ ರೂಪದಲ್ಲಿ ಕೊಟ್ಟಾಗ ಏನಾಗತ್ತಪ್ಪ ಅಂತಂದ್ರೆ, ಈಗ ನಾವು ನೋಡ್ತಾ ಇದ್ರೆ ಸೂರ್ಯನ ಕಿರಣ ಇರುತ್ತೆ. ಸೂರ್ಯನ ಕಿರಣ ತಿಪ್ಪೆ ಸಗಣಿ ಮೇಲೆ ಬಿದ್ದಾಗ ಏನಾಗುತ್ತೆ, ನೈಟ್ರೋಜನ್ ಗುಣನೇ ಗೊತ್ತಿದೆ ನಿಮ್ಗೆ, ಎಕ್ಸ್ಪೋಸ್ ಆಗುತ್ತೆ, ಗಾಳಿನಲ್ಲಿ ಆವಿ ಆಗ್ತಾ ಇರುತ್ತೆ. ಸೂರ್ಯನ ಕಿರಣದಿಂದ ಒಂದಿಷ್ಟು ಪ್ರಮಾಣದಲ್ಲಿ ಆವಿ ಆಗುತ್ತೆ. ತದನಂತರ ಮಳೆ ಬೀಳುತ್ತೆ. ಮಳೆ ಬಿದ್ದಾಗ ಏನಾಗುತ್ತೆ, ಅದು ಮಳೆ ನೀರಲ್ಲಿ ಅದು ಡ್ರೈನ್ ಲೀಚ್ ಆಗುತ್ತೆ. ನ್ಯೂಟ್ರಿಷನ್ ಎಲ್ಲ, ನೈಟ್ರೋಜನ್ ಏನಿರುತ್ತೆ ಅದು ಲೀಚ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಎಲ್ಲ ಅದ್ರ ಸಾರ ಎಲ್ಲ ಸತ್ವ ಹಾಳಾಗಿ ನಾವು ಭೂಮಿ ಕೊಟ್ಟಾಗ ಏನಾಗುತ್ತೆ, ಘನರೂಪದಲ್ಲಿ ಅದರಲ್ಲಿ 20-30% ಅಷ್ಟೇ ಅಬ್ಸರ್ವೇಷನ್ ನಮ್ಗೆ ಆಗೋದು ಒಂದು. ಇನ್ನೊಂದು, ಅಬ್ಸರ್ವೇಷನ್ ಪೀರಿಯಡ್ ಏನಾಗುತ್ತಪ್ಪ ಅಂದ್ರೆ, ಅದು ಕೂಡ ಈಗ ಹಾಕಿದ ತಕ್ಷಣ ಇವತ್ತು ನಾವು ಕೊಡಿಗೆ ಗೊಬ್ಬರನ ಅದು ಕೊಟ್ಟಿದೀವಿ ಅಂತಂದ್ರೆ ಖಂಡಿತ ಭೂಮಿನಲ್ಲಿ ಇಮಿಡಿಯೇಟ್ ಆಗಿ ಕ್ರಿಯೆಗಳು ಶುರುವಾಗಲ್ಲ. ಸೂಕ್ಷ್ಮ ಜೀವಿಗಳು ಅಬ್ಸರ್ವ್ ಮಾಡೋದಕ್ಕೆ ಅದ್ರದ್ದು ಟೈಮ್ ತೊಗೊಳುತ್ತೆ, ಲೆಂತಿ ಪ್ರೊಸೆಸ್ ಅದು. ಸೊ ಅದು ಮುಂದುವರೆದ ಭಾಗದ ವೈಜ್ಞಾನಿಕ ರೀತಿ ಸರಿಯಾದ ವಿಧಾನ ಯಾವ್ದಪ್ಪ ಅಂದ್ರೆ, ಇಲ್ಲಿ ಏನ್ ಮಾಡಿದೀವಿ ನಾವು ಈಗ, ಅಲ್ಲಿಂದ ಮೀಥೇನಿಂದ ಬಂದಂತ ತ್ಯಾಜ್ಯ ಸ್ಲರಿ ಏನಿದೆಯೋ ಇದು ದ್ರವರೂಪದಲ್ಲಿರುತ್ತೆ. ದ್ರವರೂಪದಲ್ಲಿ ಇದ್ದಾಗ ಏನಾಗುತ್ತೆ, ನಾವು ಶೆಡ್ ಅಲ್ಲಿ ಬಂದಾಗ ಅಲ್ಲಿ ಹಾಕಿದಂತ ಗಂಜಲ ಇರ್ಬೋದು ಅಥವಾ ಇಲ್ಲಿ ನಾವು ಕಲಸ್ತಂತ ರಾಡಿ ಇರ್ಬೋದು, ಎಲ್ಲದು ಬಂದು ಇದು ಟ್ಯಾಂಕ್ ಸಾಮರ್ಥ್ಯ ಬಂದು 1 ಲಕ್ಷ ಲೀಟರ್ ನಾನು ಮಾಡ್ಕೊಂಡಿದ್ದೀನಿ. ಆ ರೈತನಿಗೆ ಅವನ ರಾಸುಗಳ ಆಧಾರದ ಮೇಲೆ 1 ಲಕ್ಷ ಮಾಡ್ಕೋಬಹುದು, 50,000 ಲೀಟರ್ ಮಾಡ್ಕೋಬಹುದು, ಅದು ವೇರಿ ಆಗುತ್ತೆ. ಸೊ ಇದನ್ನ ನಾವು ಈ ರೀತಿ ದ್ರವರೂಪದಲ್ಲಿ ಕೊಟ್ಟಿದ್ದೆ ಆದ್ರೆ, ಭೂಮಿಗೆ ಕೊಟ್ಟಿದ್ದೆ ಆದ್ರೆ, ಖಂಡಿತವಾಗಿ ನಾವು ಏನು 3 ವರ್ಷ 4 ವರ್ಷ ನಾವು ಸಾವಯವ ಪದ್ಧತಿಗೆ ಭೂಮಿನ ಕನ್ವರ್ಟ್ ಮಾಡೋದಕ್ಕೆ ಟೈಮ್ ಬೇಕು ಅಂತ ಹೇಳ್ತೀವೋ, ಅದರ ಅವಧಿನ ಖಂಡಿತವಾಗಿ ಕಡಿಮೆ ಮಾಡ್ಬೋದು. ಎರಡನೇದೇನಪ್ಪಾ ಅಂತಂದ್ರೆ, ನಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನದಾಗಿ ಇಳುವರಿನ ತೆಗಿಬಹುದು. 100% ಇಳುವರಿನ ಇಂಪ್ಯಾಕ್ಟ್ ಆಗುತ್ತೆ ಇದು. ಸೊ ಕಾರಣ ಏನಪ್ಪಾ ಅಂತಂದ್ರೆ, ನಾವು ದ್ರವರೂಪದಲ್ಲಿ ಕೊಟ್ಟಾಗ ಭೂಮಿನ ಇರ್ತಕ್ಕಂಥ ಲಕ್ಷಾಂತರ ಸೂಕ್ಷ್ಮಜೀವಿಗಳು ಏನಿರ್ತಾವೋ ಅದು ಭೂಮಿಗೆ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಇಂದ ಅದ್ರ ಕ್ರಿಯೆನ ಶುರುವಾಗುತ್ತೆ. ಸೊ ಅಬ್ಸರ್ವೇಷನ್ ಪ್ರೋಸೆಸ್ ಏನಾಗುತ್ತೆ, 100% ಯುಟಿಲೈಸೇಷನ್ ಆಗುತ್ತೆ. ಎರಡನೇದು, ಅಬ್ಸರ್ವೇಷನ್ ಸ್ಪೀಡ್ ಅಪ್ ಆಗುತ್ತೆ. ಸೊ ಹಂಗಾಗಿ ಸಾವಯವ ಕೃಷಿನಲ್ಲಿ ದ್ರವರೂಪದಲ್ಲಿ ಈ ರೀತಿ ಗೊಬ್ಬರ ಕೊಡೋದು ಬಹಳ ಬಹುಮುಖ್ಯವಾಗುತ್ತೆ. ಸೊ ಅದನ್ನ ನಮ್ಗೆ ಈಗ ಹಾಲಿಂದ ನೆಕ್ಸ್ಟ್ ಸಗಣಿ ಏನ್ ಬರುತ್ತೆ, ಸಗಣಿಯಿಂದ ಮೌಲ್ಯವರ್ಧನೆ ಮಾಡಿ ಮನೆಗೆ ಬೇಕಾದಂತಕ್ಕಂಥ ಸಫಿಶಿಯೆಂಟ್ ಆಗಿ ಗ್ಯಾಸ್ ಉತ್ಪಾದನೆ ಮಾಡ್ತಾ ಇದೀವಿ. ಅದರಿಂದ ಮುಂದುವರೆದ ಭಾಗದಲ್ಲಿ ಬಂದಂತ ಸ್ಲರಿಯಿಂದ ನಾವು ಇಡೀ ನಮ್ಮ 10 ಎಕರೆ ಜಮೀನಿಗೆ ಸಂಪೂರ್ಣವಾಗಿ ಇವತ್ತು ಸಾವಯವ ಕೃಷಿ ಮಾಡೋದಕ್ಕೆ ಸ್ಲರಿನ ಕೊಟ್ಟು ಸಾವಯವ ಕೃಷಿನ ಮಾಡಿ ಸಕ್ಸಸ್ ಆಗಿದ್ದೀವಿ. ವಿದ್ಯಾವಂತ ಪ್ರಗತಿಪರ ರೈತ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಖಂಡಿತ ನಿಮ್ಮನ್ನ ನೋಡಿ ಪ್ರತಿಯೊಬ್ಬ ಯುವಕನು ಕಲಿಬೇಕು ಸರ್. ಏನ್ ಕೃಷಿಯಿಂದ ಆಗಿರ್ಬೋದು, ಹೈನುಗಾರಿಕೆಯಿಂದ ಆಗಿರ್ಬೋದು, 0 ಇಂದ 100 ತನಕ ಯಾವ್ದು ವೇಸ್ಟೇ ಇಲ್ಲ. ಪ್ರತಿಯೊಂದನ್ನು ಬಳಕೆ ಮಾಡಿ ನೋಡಿ. ಗ್ಯಾಸ್ ಅನ್ನ ನೀವು ಮನೆಗೆ ದುಡ್ಡು ಕೊಟ್ಟು ತಗೊಳ್ದಲ್ಲ ಇರೋ ರೀತಿ ಬರೋಂತ ತ್ಯಾಜ್ಯದಿಂದ ತಯಾರು ಮಾಡ್ತಾ ಇದ್ದೀರಾ. ಸೊ ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ಬ ಪ್ರಗತಿಪರ ರೈತನ್ಗಿರ್ಬೇಕಾದಂತಹ ಒಂದು ಅತಿ ಮುಖ್ಯವಾದ ಲಕ್ಷಣ. ಅದನ್ನ ನಾವು ನಮ್ಮ ಸಿದ್ದು ಸರ್ ಇಂದ ಕಲೀಲೇಬೇಕು ವೀಕ್ಷಕರೇ. ಹೌದು. ಒಂದು ಏನಪ್ಪಾ ಅಂತಂದ್ರೆ, ಮೇಡಮ್ ಹೇಳ್ದಾಗೆ ಇವತ್ತು ನಮ್ಮ ಭೂಮಿ ಮೇಲೆ ನಿಜವಾಗ್ಲೂ ಯಾವ್ದಾದ್ರು ಅತಿ ದೊಡ್ಡ ಪ್ರಯೋಗಾಲಯ ಅಂತ ಇದ್ರೆ ಅದು ರೈತನ ಕೃಷಿ ಭೂಮಿ ಮಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನಾವ್ ಏನೆಲ್ಲಾ ಮಾಡೋದಕ್ಕೆ ಅವಕಾಶಗಳಿರುತ್ತೆ, ಅದು ಅಷ್ಟು ನಾವು ಮಾಡಿದಂತ ಪ್ರತಿ ಪ್ರಯತ್ನನೂ ಕೂಡ ಅದೊಂದು ಪ್ರಯೋಗನೇ ಆಗಿರುತ್ತೆ. ಆ ಪ್ರಯೋಗಕ್ಕೆ ಮಿತಿ ಇರಲ್ಲ. ಹಂಗಾಗಿ ನಾನು ಆರಂಭ ಅಂತ ಹೇಳ್ತೀನಿ. ಇದಕ್ಕೆ ಎಂಡ್ಲೆಸ್ ಕೃಷಿ ಅಂತಕ್ಕಂಥದ್ದು, ರೈತನ ಕ್ರಿಯೆ ಅಂತಕ್ಕಂಥದ್ದು ಪ್ರತಿದಿನ ಆರಂಭನೇ ಆಗಿರುತ್ತೆ. ಅತಿ ದೊಡ್ಡ ಭೂಮಿ ಮೇಲೆ ಇರ್ತಕ್ಕಂಥ ಪ್ರಯೋಗಶಾಲೆ ಅಂದ್ರೆ ಕೃಷಿ ಭೂಮಿ. ವಿದ್ಯಾವಂತರು ಅದನ್ನ ನಿಜವಾಗ್ಲೂ ಅದನ್ನ ಸದ್ಬಳಕೆ ಮಾಡ್ಕೊಂಡು ಅವ್ರದೇ ಆದ ರೀತಿಯಲ್ಲಿ ಯೋಚನೆ ಮಾಡಿ ವಿಜ್ಞಾನದ ಆಧಾರಿತವಾಗಿ ಮಾಡಿದಾಗ ಖಂಡಿತ ಯಶಸ್ಸು ಕಟ್ಟಿಟ್ಟ ಬುತ್ತಿ.